In this video, I have explained what is meant by memory and the types of main memory. ಈ ವಿಡಿಯೋದಲ್ಲಿ ಮೆಮೊರಿ ಅಂದರೆ ಏನು ಮತ್ತು ಟೈಪ್ಸ್ ಆಫ್ ಮೇನ್ ಮೆಮೊರಿ ಎಕ್ಸ್ಪ್ಲನೇಷನ್ ನಾನು ಮಾಡಿದ್ದೇನೆ. ಈ ವಿಡಿಯೋನ ಲೈಕ್ ಮಾಡಿ ಮತ್ತು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಲೈಕ್ ದ ವಿಡಿಯೋ ಆ್ಯಂಡ್ ಸಬ್ಸ್ಕ್ರೈಬ್ ಟು ದ ಚಾನಲ್. ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. Memory is nothing but a place where we are going to store something. Even the human beings also have memory, where we will be storing the things which we need to remember. ಮೆಮೊರಿ ಅಂದರೆ ಏನು, ಎಲ್ಲಿ ನಾವು ಏನು ಸ್ಟೋರ್ ಮಾಡ್ತೀವಲ್ಲ ಅದನ್ನು ಮೆಮೊರಿ ಅಂತ ಕರಿತೀವಿ. ಮನುಷ್ಯರಿಗೂ ಸಹ ಮೆಮೊರಿ ಇರುತ್ತೆ. ಮೆಮೊರಿ ಅಂದರೆ ಏನು, ನಾವೇನು ನೆನ್ಪಿಟ್ಕೊಬೇಕಂದ್ರೆ ಅದನ್ನು ಅಲ್ಲಿ ಸ್ಟೋರ್ ಮಾಡ್ಕೊತೀವಿ, ಅದನ್ನು ಮೆಮೊರಿ ಅಂತ ಕರಿತೀವಿ. ಸೊ ಕಂಪ್ಯೂಟರ್ ಒಳಗೆ ಕೂಡ ಮೆಮೊರಿ ಇರುತ್ತೆ. ಆ ಮೆಮೊರಿಯಲ್ಲಿ ನಾವು ಡೇಟಾ ಮತ್ತು ಇನ್ಸ್ಟ್ರಕ್ಷನ್ಸ್ನ ಸ್ಟೋರ್ ಮಾಡ್ತೀವಿ. ಟರ್ಮ್ ಮೆಮೊರಿ ಅಂತ ಯಾವಾಗ ಕರಿತೀವಲ್ಲ ಅದರ ಅರ್ಥ ಏನು ಅಂದರೆ ಪ್ರೈಮರಿ ಮೆಮೊರಿ ಅಥವಾ ಮೇನ್ ಮೆಮೊರಿ, ಯಾವುದು ಸಿಸ್ಟಮ್ ಎಂದು. ದ ಟರ್ಮ್ ಮೆಮೊರಿ ಇನ್ ಕಂಪ್ಯೂಟರ್ ರೆಫರ್ಸ್ ಟು ಆನ್ ಮೇನ್ ಮೆಮೊರಿ ಆರ್ the primary memory of the system. The main memory consists of one or more IC chips that stores data and instructions either temporarily or permanently. ಮೇನ್ ಮೆಮೊರಿಯಲ್ಲಿ ಒಂದು ಅಥವಾ ಒಂದಕ್ಕಿಂತ ಜಾಸ್ತಿ IC ಚಿಪ್ಸ್ ಇರುತ್ತೆ. ಅದರಲ್ಲಿ ನಾವು ಡೇಟಾ ಮತ್ತು ಇನ್ಸ್ಟ್ರಕ್ಷನ್ಸ್ನ ಟೆಂಪರವರಿಯಾಗಿ ಅಥವಾ ಪರ್ಮನೆಂಟ್ ಆಗಿ ಸ್ಟೋರ್ ಮಾಡ್ಬೋದು. IC ಮೀನ್ಸ್ ಇಂಟಿಗ್ರೇಟೆಡ್ ಸರ್ಕ್ಯೂಟ್. IC ಅಂದರೆ ಇಂಟಿಗ್ರೇಟೆಡ್ ಸರ್ಕ್ಯೂಟ್. ಟೂ ಟೈಪ್ಸ್ ಆಫ್ ಮೆಮೊರೀಸ್ ಇದ್ದಾವೆ. ಒಂದು ರ್ಯಾಂಡಮ್ ಆಕ್ಸೆಸ್ ಮೆಮೊರಿ RAM, ಅನದರ್ ಒನ್ ಈಸ್ ಆನ್ ROM, ರೀಡ್ ಓನ್ಲಿ ಮೆಮೊರಿ. ರ್ಯಾಂಡಮ್ ಆಕ್ಸೆಸ್ ಮೆಮೊರಿ is temporary memory, whereas read only memory is a permanent memory. There are two types of memories, RAM, ROM. RAM, random access memory, it is also called as a temporary memory. ROM, read only memory, it is also called as a permanent memory. ಎರಡು ಟೈಪ್ಸ್ ಆಫ್ ಮೆಮೊರೀಸ್ ಇದ್ದಾವೆ, RAM ಮತ್ತು ROM. RAM ಅಂದರೆ ರ್ಯಾಂಡಮ್ ಆಕ್ಸೆಸ್ ಮೆಮೊರಿ, ಇದು ಟೆಂಪರವರಿ ಮೆಮೊರಿ. ರೀಡ್ ಓನ್ಲಿ ಮೆಮೊರಿ ಅಂದರೆ ROM, ಇದು ಪರ್ಮನೆಂಟ್ ಮೆಮೊರಿ. RAM, that is the random access memory, is the read and write memory. It is just like a page of a notebook where you can write something to or read something from. The data and instructions entered by the user or a file are stored in this memory, and this is a picture in which we can see how an RAM will be. RAM ಅಂದರೆ random access memory. ಇದನ್ನು ರೀಡ್ ಮಾಡೋಕ್ಕೆ ಮತ್ತು ಬರೆಯೋದಕ್ಕೋಸ್ಕರ ಯೂಸ್ ಮಾಡ್ತೀವಿ. ಇದು ಯಾವ ರೀತಿ ಅಂದರೆ ಜಸ್ಟ್ ನಾವು ಒಂದು ಹಾಳೆಯಲ್ಲಿ, ನೋಟ್ಬುಕ್ಕಿನ ಹಾಳೆಯಲ್ಲಿ ಯಾವ ರೀತಿ ಬರಿತೀವಿ ಅಥವಾ ಹಾಳೆಯಲ್ಲಿರೋದು ಓದ್ತೀವಲ್ಲ ಅದೇ ರೀತಿ RAM. ಇದರಲ್ಲಿ ನಾವು ಡೇಟಾ ಮತ್ತು ಇನ್ಸ್ಟ್ರಕ್ಷನ್ಸ್ನ ಸ್ಟೋರ್ ಮಾಡ್ಬೋದು ಅಥವಾ ಫೈಲ್ಸ್ ಒಳಗಿರೋದನ್ನು ಸ್ಟೋರ್ ಮಾಡ್ಬೋದು. ಅಂದರೆ ಡೇಟಾ ಇನ್ಸ್ಟ್ರಕ್ಷನ್ಸ್ನ ನಾವು ಬರಿಬೋದು ಅಥವಾ ಫೈಲ್ಸ್ ಒಳಗಿರೋದನ್ನು ಕಾಪಿ ಮಾಡಿ ಇದರಲ್ಲಿ ಸ್ಟೋರ್ ಮಾಡ್ಬೋದು. ಇಲ್ಲಿ ಪಿಕ್ಚರಲ್ಲಿ ನೀವು ನೋಡ್ಬೋದು RAM ಯಾವ ರೀತಿ ಇರುತ್ತೆ ಅಂತ. The RAM chip is made up of a metal oxide semiconductor. Therefore, any memory location is accessed randomly for reading as well as for writing. That is, whatever the information we are going to store in a memory location that can be accessed directly without scanning it sequentially. Because of this reason, it is called as a random access memory. RAM ಚಿಪ್ಪು ಮೆಟಲ್ ಆಕ್ಸೈಡ್ ಸೆಮಿಕಂಡಕ್ಟರ್ ಇಂದ ಮಾಡಿರ್ತಾರೆ. ಅದಕ್ಕೋಸ್ಕರ ಮೆಮೊರಿ ಲೊಕೇಶನ್ನು ರ್ಯಾಂಡಮ್ ಆಗಿ ಆಕ್ಸೆಸ್ ಮಾಡ್ಬೋದು, ರೀಡ್ ಮಾಡೋದಕ್ಕೋಸ್ಕರ ಮತ್ತು ರೈಟ್ ಮಾಡೋದಕ್ಕೋಸ್ಕರ. ಇದರಲ್ಲಿ ಏನು ಇನ್ಫಾರ್ಮೇಷನ್ ಸ್ಟೋರ್ಡ್ ಇರುತ್ತಲ್ಲ ಅದನ್ನು ಮೆಮೊರಿ ಲೊಕೇಶನಲ್ಲಿ ಏನು ಸ್ಟೋರ್ಡ್ ಇರುತ್ತಲ್ಲ ಅದನ್ನು ನಾವು ಡೈರೆಕ್ಟಾಗಿ ಆಕ್ಸೆಸ್ ಮಾಡ್ಬೋದು. ಸೀಕ್ವೆನ್ಸಿಯಾಗಿ ರೀಡ್ ಮಾಡೋ ಬದಲು ಡೈರೆಕ್ಟಾಗಿ ಆಕ್ಸೆಸ್ನ ಮಾಡ್ಬೋದು. ಅದಕ್ಕೋಸ್ಕರ ರ್ಯಾಮ್ನ ರ್ಯಾಂಡಮ್ ಆಕ್ಸೆಸ್ ಮೆಮೊರಿ ಅಂತ ಕರಿತೀವಿ. RAM ಚಿಪ್ಪು ಮೆಟಲ್ ಆಕ್ಸೈಡ್ ಸೆಮಿಕಂಡಕ್ಟರಿಂದ ಮಾಡಿರ್ತಾರೆ. ಅದಕ್ಕೋಸ್ಕರ ಮೆಮೊರಿ ಲೊಕೇಶನ್ನ ಡೈರೆಕ್ಟಾಗಿ ಆಕ್ಸೆಸ್ ಮಾಡ್ಬೋದು, ಬರೆಯೋದಕ್ಕೋಸ್ಕರ ಮತ್ತು ಓದೋದಕ್ಕೋಸ್ಕರ. ಸ್ಕ್ಯಾನಿಂಗ್ ಮಾಡೋ ನೆಸೆಸಿಟಿ ಇಲ್ಲ, ಅಂದರೆ ಸೀಕ್ವೆನ್ಸ್ ಆಗಿ ಸ್ಕ್ಯಾನಿಂಗ್ ಮಾಡೋ ನೆಸೆಸಿಟಿ ಇಲ್ಲ, ಡೈರೆಕ್ಟಾಗಿ ಮೆಮೊರಿ ಲೊಕೇಶನ್ನ ಆಕ್ಸೆಸ್ ಮಾಡಬೇಕು. ಅದಕ್ಕೋಸ್ಕರ ಇದನ್ನು ರ್ಯಾಂಡಮ್ ಆಕ್ಸೆಸ್ ಮೆಮೊರಿ ಅಂತ ಕರೀತಾರೆ. RAM is a temporary memory because during power failure, the information stored in RAM will be erased. Therefore, it is called as a volatile memory. By providing UPS, that is the uninterrupted power supply, we can retain the information even during a power failure. RAM ನ ಟೆಂಪರರಿ ಮೆಮೊರಿ ಅಂತ ಕರೀತಾರೆ. ಯಾಕೆ ಅಂದರೆ ಒಂದು ವೇಳೆ ಏನಾದರೂ ಕರೆಂಟ್ ಹೋದರೆ
ಅದರೊಳಗಿರೋ ಇನ್ಫಾರ್ಮೇಷನ್ನು ಅಳಿಸೋಗುತ್ತೆ. ಅದಕ್ಕೋಸ್ಕರ ಇದನ್ನು ಟೆಂಪ್ರವರಿ ಮೆಮೊರಿ ಅಂತ ಕರೀತಾರೆ. ಈವನ್ ಇದನ್ನು ವಾಲಟೈಲ್ ಮೆಮೊರಿ ಅಂತಲೂ ಕರೀತಾರೆ. ನಾವು UPSನ ಯೂಸ್ ಮಾಡ್ಬೋದು. UPS ಅಂದರೆ ಅನ್ಇಂಟ್ರಪ್ಟೆಡ್ ಪವರ್ ಸಪ್ಲೈ. ಅದನ್ನು ಯೂಸ್ ಮಾಡಿಕೊಂಡು ಇನ್ಫಾರ್ಮೇಷನ್ನ ಉಳಿಸ್ಕೊಬೋದು. ಯಾವಾಗ ಕರೆಂಟ್ ಹೋಗುತ್ತಲ್ಲ ಆವಾಗ, ಅಂದರೆ ಪವರ್ ಫೇಲ್ಯೂರ್ ಆದಾಗೆ ಇನ್ಫಾರ್ಮೇಷನ್ ಎರೇಸ್ ಆಗಲಾರ್ದಂಗೆ ನಾವು ಕಾಪಾಡ್ಕೊಬೋದು. Now we shall see the classification of RAM. The RAM has been classified into two types. One is the SRAM, another one is the DRAM. SRAM means static random access memory. Another one is the DRAM. DRAM means dynamic access memory. Like the video and subscribe to the channel to watch all the videos which I will be uploading. Gain the knowledge and rule the world. RAM ವಿಧವಾದ ಭಾಗಗಳು ಅಥವಾ ರ್ಯಾಮಲ್ಲಿ ಡಿಫ್ರೆಂಟ್ ಟೈಪ್ಸ್ ಯಾವ್ಯಾವು? ಒಂದು SRAM, ಇನ್ನೊಂದು DRAM. SRAM ಅಂದರೆ ಸ್ಟ್ಯಾಟಿಕ್ ರ್ಯಾಂಡಮ್ ಆಕ್ಸೆಸ್ ಮೆಮೊರಿ, DRAM ಅಂದರೆ ಡೈನಮಿಕ್ ರ್ಯಾಂಡಮ್ ಆಕ್ಸೆಸ್ ಮೆಮೊರಿ. ಈ ವಿಡಿಯೋನ ಲೈಕ್ ಮಾಡಿರಿ ಮತ್ತು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ನಾನು ವಿಡಿಯೋಸ್ ಅಪ್ಲೋಡ್ ಮಾಡೋವೆಲ್ಲವೂ ನೀವು ನೋಡಬಹುದು. ಗೇನ್ ದ ನಾಲೆಜ್ ಆ್ಯಂಡ್ ರೂಲ್ ದ ವರ್ಲ್ಡ್. The capacity of a RAM plays an important role in the faster execution of the program or a programs. The more RAM a computer has, the more it can do and faster it executes a specific task. The computer memory is measured in terms of bytes, kilobytes, megabytes, gigabytes and terabytes. Capacity of RAM ಭಾಳ ಇಂಪಾರ್ಟೆಂಟ್. ಯಾವುದಕ್ಕೋಸ್ಕರ? ಕಂಪ್ಯೂಟರ್ ಎಷ್ಟು ಫಾಸ್ಟಾಗಿ ವರ್ಕ್ ಮಾಡಬೇಕು ಅಥವಾ ಫಾಸ್ಟರ್ ಪ್ರೋಗ್ರಾಮ್ ಎಕ್ಸಿಕ್ಯೂಟ್ ಆಗಬೇಕಂದ್ರೆ ರ್ಯಾಮ್ ಕೆಪಾಸಿಟಿ ಮೇಲೆ ಡಿಪೆಂಡ್ ಇರುತ್ತೆ. ರ್ಯಾಮ್ ಕೆಪಾಸಿಟಿ ಜಾಸ್ತಿ ಇದ್ದರೆ ಫಾಸ್ಟಾಗಿ ಎಕ್ಸಿಕ್ಯೂಟ್ ಆಗುತ್ತೆ. ರ್ಯಾಮ್ ಕೆಪಾಸಿಟಿ ಕಡಿಮೆ ಇದ್ದರೆ ಎಕ್ಸಿಕ್ಯೂಷನ್ ಸ್ಲೋ ಇರುತ್ತೆ. ಅದಕ್ಕೋಸ್ಕರ ನಮಗೆ ರ್ಯಾಮ್ ಎಷ್ಟು ಜಾಸ್ತಿ ಇರುತ್ತೆ ಅಷ್ಟು ಬೇಗ ನಮ್ಮದು ಕಂಪ್ಯೂಟರು ವರ್ಕ್ ಆಗುತ್ತೆ. ಈ ಕಂಪ್ಯೂಟರ್ ಮೆಮೊರಿನ ಮೆಷರ್ ಮಾಡೋದು ಬೈಟ್ಸು, ಕಿಲೋಬೈಟ್ಸು, ಮೆಗಾಬೈಟ್ಸು, ಗಿಗಾಬೈಟ್ಸು ಮತ್ತು ಟೆರಾಬೈಟ್ಸ್ ರೈಟ್. ಆಮೇಲೆ ನೀವು ಉದಾಹರಣೆಗೆ ನೋಡಿರ್ಬೋದು 1 GB ರ್ಯಾಮ್, 2 GB ರ್ಯಾಮ್, 3 GB ರ್ಯಾಮ್, 512 ರ್ಯಾಮ್ ಈ ರೀತಿ ಕೇಳಿರ್ತೀರಿ. ಅಂದರೆ ಏನು? ಇದ್ರ ಬೇಸಿಸ್ ಮೇಲೆ 512 ರ್ಯಾಮ್ ಅಂದರೆ ಸ್ವಲ್ಪ ಸ್ಲೋ ಆಗಿ ಎಕ್ಸಿಕ್ಯೂಟ್ ಆಗುತ್ತೆ. 1 GB ರ್ಯಾಮ್ ಅಂದರೆ ಫಾಸ್ಟ್ ಎಕ್ಸಿಕ್ಯೂಟ್, 2 GB ರ್ಯಾಮ್ ಅಂದರೆ ಇನ್ನೂ ಫಾಸ್ಟ್ ಎಕ್ಸಿಕ್ಯೂಟ್ ಆಗುತ್ತೆ, 3 GB ರ್ಯಾಮ್ ಅಂದರೆ ಇನ್ನೂ ಫಾಸ್ಟ್ ಎಕ್ಸಿಕ್ಯೂಟ್ ಆಗುತ್ತೆ, 4 GB ರ್ಯಾಮ್ ಅಂದರೆ ಇನ್ನೂ ಫಾಸ್ಟಾಗಿ ಎಕ್ಸಿಕ್ಯೂಟ್ ಆಗುತ್ತೆ. ಈ ರ್ಯಾಮ್ ಬೇಸಿಸ್ ಮೇಲೆ ಅಮೌಂಟ್ ಕೂಡ ಚೇಂಜ್ ಆಗ್ತಾ ಇರ್ತಾರೆ. ರ್ಯಾಮ್ ನಿಮ್ಮದು ಎಷ್ಟು ಜಾಸ್ತಿ ಇರುತ್ತಲ್ಲ ಅಮೌಂಟ್ ಕೂಡ ಅಷ್ಟೇ ಜಾಸ್ತಿ ಕೊಡಬೇಕಾಗತ್ತೆ. ಈವನ್ ಮೊಬೈಲ್ಸ್ ಒಳಗೂ ನೀವು ನೋಡ್ಬೋದು, ಆನ್ಲೈನ್ ಒಳಗೆ ಸರ್ಚ್ ಮಾಡಿದರೆ ರ್ಯಾಮ್ ಕೆಪಾಸಿಟಿ ಯಾವುದು ಜಾಸ್ತಿ ಇರುತ್ತಲ್ಲ ಅಂಥ ಮೊಬೈಲ್ ಪ್ರೈಸಸ್ ಜಾಸ್ತಿ ಇರುತ್ತೆ ಮತ್ತು ಅದು ವರ್ಕ್ ಕೂಡ ಭಾಳ ಫಾಸ್ಟಾಗಿ ಆಗುತ್ತೆ. ಸಿಮಿಲರ್ಲಿ ಕಂಪ್ಯೂಟರ್ ಕೂಡ ಅಷ್ಟೇ, ಯಾವ ಕಂಪ್ಯೂಟರಲ್ಲಿ ರ್ಯಾಮ್ ಜಾಸ್ತಿ ಇರುತ್ತೆ ಅಂಥ ಕಂಪ್ಯೂಟರ್ಸು ಫಾಸ್ಟಾಗಿ ಎಕ್ಸಿಕ್ಯೂಟ್ ಆಗುತ್ತೆ. ಯೂನಿಟ್ಸ್ ಆಫ್ ಮೆಷರ್, ಅಬ್ರಿವೇಷನ್, ಅಪ್ರಾಕ್ಸಿಮೇಟ್ ವ್ಯಾಲ್ಯೂ, ಎಕ್ಸಾಕ್ಟ್ ವ್ಯಾಲ್ಯೂ. ಕಿಲೋಬೈಟ್ಸ್ ಅಂದರೆ KB, ಅಪ್ರಾಕ್ಸಿಮೇಟ್ ವ್ಯಾಲ್ಯೂ ಬಂದು 10⁻³ ಆ್ಯಕ್ಚುಯಲ್ ವ್ಯಾಲ್ಯೂ 1024 ಬೈಟ್ಸ್. ಮೆಗಾಬೈಟ್ಸ್ ಅಂದರೆ MB 10⁻⁶, actual value 1048576 bytes. Gigabytes, GB, approximate value 10⁹ and the actual value 107,374,1824. Terabytes, TB, approximate value is 10⁻12, actual value 1099,511,627776. ಇದು ನಾವು ಮೆಮೊರಿನ ಮೆಷರ್ ಮಾಡ್ತೀವಲ್ಲ, ಆ ಮೆಷರ್ ಮಾಡೋದು ಅಪ್ರಾಕ್ಸಿಮೇಟ್ ವ್ಯಾಲ್ಯೂ ಮತ್ತು ಆ್ಯಕ್ಚುಯಲ್ ವ್ಯಾಲ್ಯೂಸ್. ROM, read only memory, stores data and instructions permanently. The information stored in it will be not lost even if the power is turned off or even in case of a power failure. It stores mainly the monitor program and BIOS. BIOS means a basic input-output system programs. The information stored in it can be read but cannot be modified.
Therefore, the name ROM, read-only memory. The contents of the RAM can be programmed under special condition. It is a manufacturer programmed memory. ROM, read-only memory. ಇದರಲ್ಲಿ ಡೇಟಾ ಮತ್ತು ಇನ್ಸ್ಟ್ರಕ್ಷನ್ಸ್ನ ಪರ್ಮನೆಂಟ್ ಆಗಿ ಸ್ಟೋರ್ ಮಾಡ್ಬೋದು. ಇನ್ಫಾರ್ಮೇಷನ್ ಇದರೊಳಗೆ ಏನು ಸ್ಟೋರ್ ಮಾಡಿರ್ತೀವಲ್ಲ ಅದು ಎರೇಸ್ ಆಗಲ್ಲ ಒಂದು ವೇಳೆ ಕರೆಂಟ್ ಹೋದರೆ ಅಥವಾ ಪವರ್ನ ಆಫ್ ಮಾಡಿದರೆ. ಇದರಲ್ಲಿ ನಾವು ಯಾವ ರೀತಿ ಪ್ರೋಗ್ರಾಮ್ಸ್ನ ಸ್ಟೋರ್ ಮಾಡ್ತೀವಿ ಅಂದರೆ ಮಾನಿಟರ್ ಪ್ರೋಗ್ರಾಮ್ಸು ಮತ್ತು ಬಯಾಸ್ ಪ್ರೋಗ್ರಾಮ್ಸ್. ಬಯಾಸ್ ಅಂದರೆ ಬೇಸಿಕ್ ಇನ್ಪುಟ್ ಔಟ್ಪುಟ್ ಸಿಸ್ಟಮ್ ಪ್ರೋಗ್ರಾಮ್ಸ್. ಇನ್ಫಾರ್ಮೇಷನ್ ಇದರೊಳಗೆ ಏನು ಸ್ಟೋರ್ಡ್ ಇರುತ್ತಲ್ಲ ಇದನ್ನು ನಾವು ಓದ್ಬೋದು, ಆದರೆ ಇದನ್ನು ಮಾಡಿಫೈ ಮಾಡೋದಕ್ಕೆ ಬರಲ್ಲ. ಅದಕ್ಕೋಸ್ಕರ ಇದಕ್ಕೆ ಹೆಸರು ರಾಮ್ ಅಂದರೆ ರೀಡ್ ಓನ್ಲಿ ಮೆಮೊರಿ. ಬರೀ ಓದಬಹುದು, ಬರೆಯೋದಕ್ಕೆ ಬರಲ್ಲ. ಇದರೊಳಗಿರೋ ಕಂಟೆಂಟ್ಸ್ನ ಪ್ರೋಗ್ರಾಮ್ ಮಾಡ್ಬೋದು ಸ್ಪೆಷಲ್ ಕಂಡೀಷನ್ಸಲ್ಲಿ. ಅದನ್ನು ಮಾಡೋದು ಯಾವುದು? ಮ್ಯಾನುಫ್ಯಾಕ್ಚರ್ ಪ್ರೋಗ್ರಾಮ್ ಮೆಮೊರಿ. ಅಂದರೆ ಇದೆಲ್ಲ ಕಂಟೆಂಟ್ಸ್ನ ಬರೀಬೇಕಲ್ಲ ಫಸ್ಟಿಗೆ, ಅದನ್ನು ಮ್ಯಾನುಫ್ಯಾಕ್ಚರಿಂಗ್ ಟೈಮ್ ಒಳಗೇ ಮಾಡ್ತಾರೆ. ಅದಾದಮೇಲೆ ನಾವು ಇದನ್ನು ಓದ್ಬೋದು, ಆದರೆ ಇದರೊಳಗೆ ಇದನ್ನ ನಾವು ಏನೂ ಬರೆಯೋದಕ್ಕೆ ಬರೋದಿಲ್ಲ. ಆಮೇಲೆ ನೀವು ಇಲ್ಲಿ ಡಯಾಗ್ರಾಮಲ್ಲಿ ನೋಡ್ಬೋದು ರಾಮ್ ಯಾವ ರೀತಿ ಇರುತ್ತೆ ಅಂತ. ಡಿಫ್ರೆಂಟ್ ಟೈಪ್ಸ್ ಆಫ್ ರಾಮ್ಸ್ ಆರ್ PROM, EPROM, EEPROM, PROM, EPROM, EEPROM. ವಿಧವಾದ ರಾಮ್ಸ್ ಬಂದ್ಬಿಟ್ಟು PROM, EPROM, EEPROM. PROM or PROM. It is an acronym for Programmable Read-Only Memory. It is a variation of a ROM. The contents of this memory are decided by the user. It is initially empty. Later, the user can store programs, data, or any other information permanently in this memory. However, the programs cannot be erased once they are written onto it. PROM or PROM ಅಂದರೆ ಪ್ರೋಗ್ರಾಮಬಲ್ ರೀಡ್ ಓನ್ ಮೆಮೊರಿ. ಇದು ಒನ್ ಆಫ್ ದ ಟೈಪ್ ಆಫ್ ದ ರಾಮ್. ಇದರೊಳಗಿರೋ ಕಂಟೆಂಟ್ಸ್ನ ಯೂಸರ್ ಡಿಸೈಡ್ ಮಾಡ್ಬೋದು. ಅಂದರೆ ನಾವು ಇದರೊಳಗೆ ಯಾವ ಕಂಟೆಂಟ್ಸ್ನ ಬರಿಬೇಕು ಅನ್ನೋದನ್ನು ಡಿಸೈಡ್ ಮಾಡ್ಕೊಬೋದು. ಇದು ಇನಿಷಿಯಲ್ ಆಗಿ ಎಂಟಿ ಇರುತ್ತೆ, ಫಸ್ಟಿಗೆ ತೊಗೊಂಡಾಗ ಎಂಟಿ ಇರುತ್ತೆ. ಆಮೇಲೆ ಇದರಲ್ಲಿ ನಾವು ಪ್ರೋಗ್ರಾಮ್ನ ಸ್ಟೋರ್ ಮಾಡ್ಬೋದು, ಡೇಟಾನ ಸ್ಟೋರ್ ಮಾಡ್ಬೋದು ಮತ್ತು ಇನ್ಫಾರ್ಮೇಷನ್ನ ಸ್ಟೋರ್ ಮಾಡ್ಬೋದು. ಇದರೊಳಗೆ ಏನು ಸ್ಟೋರ್ ಮಾಡ್ತೀವೋ ಅದು ಪರ್ಮನೆಂಟ್ ಆಗಿರುತ್ತೆ. ಆಮೇಲೆ ಇದರಲ್ಲಿ ಏನು ಪ್ರೋಗ್ರಾಮ್ಸ್ನ ಸ್ಟೋರ್ ಮಾಡಿರ್ತೀವಿ ಅದನ್ನು ಮತ್ತೆ ನಾವು ಅಳಿಸೋದಕ್ಕೆ ಬರಲ್ಲ. ಅಂದರೆ ಅದರೊಳಗಿರೋ ಕಂಟೆಂಟ್ನ ಎರೇಸ್ ಮಾಡೋಕ್ಕೆ ಬರಲ್ಲ. ಇದು ಒಂದೇ ಟೈಮು ಬರಿಬೋದು. ಇದರಲ್ಲಿ ಒನ್ ಟೈಮ್ ಮಾತ್ರ ಬರಿಬೋದು. ಇದರೊಳಗಿರೋ ಕಂಟೆಂಟ್ಸ್ನ ನಾವು ಅಳಿಸೋದಕ್ಕೆ ಬರೋದಿಲ್ಲ. EPROM, Erasable Programmable Read Only Memory. It is a modification of PROM. PROM ಅಂದರೆ Programmable Read Only Memory. The contents stored in this can be erased by exposing it to an ultraviolet light source for about 10 to 20 minutes. That is a UV light. Then it is a reprogram. That is the new information can be stored in it. It is the most popular PROM used in modern computers. EPROM ಅಂದರೆ ಎರೇಸಬಲ್ ಪ್ರೋಗ್ರಾಮಬಲ್ ರೀಡ್ ಓನ್ಲಿ ಮೆಮೊರಿ. ಇದು ಒನ್ ಆಫ್ ದ ಮಾಡಿಫಿಕೇಷನ್ ಆಫ್ ದ PROM. ಇದರೊಳಗಿರೋ ಕಂಟೆಂಟ್ಸ್ನ ನಾವು ಅಳಿಸ್ಬೋದು, ಅಂದರೆ ಎರೇಸ್ ಮಾಡ್ಬೋದು. ಯಾವುದ್ರ ಮೂಲಕ ಅಂದರೆ UV ಲೈಟ್ ಅಂದರೆ ಅಲ್ಟ್ರಾ ವೈಲೆಟ್ ಲೈಟ್. ಅದನ್ನು 10 ರಿಂದ 20 ನಿಮಿಷ ಈ ಚಿಪ್ಪನ್ನ UV ಲೈಟ್ ಮೂಲಕ, ಅಂದರೆ ಆ ಚಿಪ್ಪಿಗೆ UV ಲೈಟ್ನ ಪಾಸ್ ಮಾಡಬೇಕಂದ್ರೆ ಎಕ್ಸ್ಪೋಸ್ ಮಾಡಬೇಕು. ಯಾವಾಗ ನಾವು UV ಲೈಟಿಗೆ ಎಕ್ಸ್ಪೋಸ್ ಮಾಡ್ತೀವಿ 10 ರಿಂದ 20 ನಿಮಿಷ, ಆವಾಗ ಇದರೊಳಗಿರೋ ಕಂಟೆಂಟ್ನ ಅಳಿಸ್ಬೋದು. ಅದಾದಮೇಲೆ ಮತ್ತೆ ನಾವು ಇದರೊಳಗೆ ರೈಟ್ ಮಾಡ್ಬೋದು, ಅಂದರೆ ಇನ್ಫಾರ್ಮೇಷನ್ನ ಸ್ಟೋರ್ ಮಾಡ್ಬೋದು. ಈ ನ್ಯೂ ಇನ್ಫಾರ್ಮೇಷನ್ ಮತ್ತೆ ನಾವು ಸ್ಟೋರ್ ಮಾಡೋದನ್ನು ರೀಪ್ರೋಗ್ರಾಮ್ ಅಂತ ಕರಿತೀವಿ. ಇದು ಮೋಸ್ಟ್ ಪಾಪ್ಯುಲರ್ ಪ್ರಾಮು. ಇದನ್ನು ಮಾಡರ್ನ್ ಕಂಪ್ಯೂಟರ್ಸಲ್ಲಿ ಯೂಸ್ ಮಾಡ್ತಾರೆ. EEPROM, Electrically Erasable Programmable Read Only Memory. The content stored in this can be erased electrically. Later, the new information can be stored in it. EEPROM,
ಅಂದರೆ ಎಲೆಕ್ಟ್ರಿಕಲಿ ಎರೇಸಬಲಿ ಪ್ರೋಗ್ರಾಮಬಲ್ ರೀಡ್ ಓನ್ಲಿ ಮೆಮೊರಿ. ಇದರೊಳಗಿರೋ ಕಂಟೆಂಟ್ಸ್ನ ನಾವು ಅಳಿಸ್ಬೋದು ಎಲೆಕ್ಟ್ರಾನಿಕ್ ಆಗಿ ಅಂದರೆ ಎಲೆಕ್ಟ್ರಿಕಲಿ. ಅದಾದಮೇಲೆ ಮತ್ತೆ ನಾವು ಇದರೊಳಗೆ ಇನ್ಫಾರ್ಮೇಷನ್ನ ಸ್ಟೋರ್ ಮಾಡ್ಬೋದು. Look at this diagram. In this diagram whatever is there, it is the classification of a memory, and have explained half of this one in this video, and the next half I will be explaining in the next video. ಇದು ಕ್ಲಾಸಿಫಿಕೇಶನ್ ಆಫ್ ಮೆಮೊರಿದು ಡಯಾಗ್ರಾಮ್. ಇದರೊಳಗೆ ಏನಿದೆಯಲ್ಲ ಇದರ ಅರ್ಧ ಭಾಗ ಈ ವಿಡಿಯೋದಲ್ಲಿ ಎಕ್ಸ್ಪ್ಲನೇಷನ್ ಮಾಡಿದ್ದೀನಿ, ಇನ್ನು ಅರ್ಧ ಭಾಗ ನೆಕ್ಸ್ಟ್ ವಿಡಿಯೋದಲ್ಲಿ ಎಕ್ಸ್ಪ್ಲನೇಷನ್ ಮಾಡ್ತೀನಿ. ಮೆಮೊರಿ ಹ್ಯಾಸ್ ಬಿನ್ ಕ್ಲಾಸಿಫೈಡ್ ಇಂಟು ಮೇನ್ ಮೆಮೊರಿ, ಸೆಕೆಂಡರಿ ಮೆಮೊರಿ. Again, the main memory has been classified into RAM, ROM. RAM has been classified into DRAM and SRAM, and ROM has been classified into PROM, EPROM, EEPROM. ಮೆಮೊರಿನ ಮೇನ್ ಮೆಮೊರಿ ಮತ್ತು ಸೆಕೆಂಡರಿ ಮೆಮೊರಿ ಅಂತ ಭಾಗ ಮಾಡ್ಬೋದು. ಮೇನ್ ಮೆಮೊರಿನ ಮತ್ತೆ ರ್ಯಾಮು ಮತ್ತು ರಾಮ್ ಅಂತ ಡಿವೈಡ್ ಮಾಡ್ಬೋದು. ರ್ಯಾಮಲ್ಲಿ ಮತ್ತೆ ಎರಡು, ಒಂದು ಡಿ ರ್ಯಾಮ್ ಇನ್ನೊಂದು ಎಸ್ ರ್ಯಾಮ್. ರಾಮಲ್ಲಿ 3, ಒಂದು ಪ್ರಾಮ್, ಇ ಪ್ರಾಮ್ ಮತ್ತು EEPROM. ಸೆಕೆಂಡರಿ ಮೆಮೊರಿದು ಎಕ್ಸ್ಪ್ಲನೇಷನ್ ನೆಕ್ಸ್ಟ್ ವಿಡಿಯೋದಲ್ಲಿ ಇರುತ್ತೆ. ಸೆಕೆಂಡರಿ ಮೆಮೊರಿ explanation I will be giving in the next video. Like the video as well as subscribe to this channel. ಈ ವಿಡಿಯೋನ ಲೈಕ್ ಮಾಡಿರಿ ಮತ್ತು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. Gain the knowledge and rule the world.